ಹಾಯ್ ಎಲ್ಲರಿಗೂ ನಮಸ್ಕಾರ, ಶುಭೋದಯ. ವೆಲ್ಕಮ್ ಟು ಕಾರ್ಲ್ಸ್ಬರ್ಗ್. ಸೊ ಹೀಗೆ ಕಾಣಿಸ್ತಾ ಇದೆ ಗೋಸ್ಕರ ನಮ್ಮ ದೇಶದ ಬಾರ್ಡರ್ಗಳಲ್ಲಿ ಹೋರಾಡ್ತಿರೋ ಎಲ್ಲ ಆರ್ಮಿಗೆ ಒಂದು ಸೆಲ್ಯೂಟ್ ಕಾಣಿಸ್ತಿದ್ದಾರೆ ಇಬ್ಬರು. ಹಾಯ್ ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಭಾಳ ದಿನ ಆದ್ಮೇಲೆ ಮತ್ತೆ ಹೊರಗೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ 1 ಮಂತ್ ಆಗಿತ್ತು ಹೊರಗಡೆ ಎಲ್ಲೂ ಹೋಗೋಕ್ಕೆ ಆಗಿದ್ದಿಲ್ಲ. ಆ್ಯಂಡ್ ಇಲ್ಲಿ ಹೆಂಗಪ್ಪ ಅಂತಂದರೆ ಟಿಲ್ ಸೆಪ್ಟೆಂಬರ್ವರೆಗೂ ಮಾತ್ರ ಈ ಥರ ಎಲ್ಲ ಕಡೆ ಸುತ್ತಾಡೋದಕ್ಕೆ ಸಾಧ್ಯ. ಇಲ್ಲಿ ಗ್ರೀನ್ರಿ ಎಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಆಫ್ಟರ್ ಸೆಪ್ಟೆಂಬರ್ ಸ್ನೋ ಶುರು ಆಗಿದ ತಕ್ಷಣ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಆಗೋಗುತ್ತಂತೆ. ಅದು ಏನು ಹಿಮ ಬೀಳ್ತಿರುತ್ತೆ ಅದು ವೈಟು, ಬೇರೆ ಎಲ್ಲ ಟ್ರೀಗಳೆಲ್ಲ ಗ್ರೀನಿಂದ ಹೋಗಿ ಫುಲ್ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ. ಸೊ ಆ ಟೈಮಲ್ಲಂತೂ ಎಲ್ಲೂ ಓಡಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈಗ ಎಷ್ಟು ಸಾಧ್ಯನೋ ಅಷ್ಟು ಪ್ಲೇಸಸ್ಗಳಿಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತೇನು ಪ್ಲೇಸಿಗೆ ಹೋಗ್ತಾ ಇದ್ದೀವಿ? ಕಾರ್ಲ್ಸ್ಬರ್ಗ್. ಸೊ ಏನು ಸುಮ್ಮನೆ ಅಂದರೆ ಒಂದು ಡೇ ಔಟಿಂಗ್ ಥರ ಸುಮ್ಮನೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಏನಾದರೂ ಸ್ಪೆಸಿಫಿಕ್ ಆಗಿ ಏನಾದರೂ ಇದೆಯಾ? ನಿಂಗೆ ಏನಾದರೂ ಗೊತ್ತಾ? ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ, ಜಸ್ಟ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್. ಓಕೆ ಓಕೆ. ಸೊ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಹೇಗಿದೆ ಪ್ಲೇಸು, ಏನು ಎತ್ತ ಅಂತ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇವಾಗಂತೂ ನಮಗೆ ಈಗ ಬಸ್ ಇದೆ 12ಗೆ, ಈಗ 12:45 ಆಗಿದೆ. ಸೊ ಇವಾಗ ಸಾರಿ 11:45 ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸಿಕ್ಕಾಬಿಟ್ಟೆ ಚಳಿ ಇದೆ ಆಯಿತಾ ಇವತ್ತು. ಆ್ಯಂಡ್ ಮಳೆ ಚಾನ್ಸಸ್ ಅಂತೂ ತುಂಬ ಇದೆ ಅಂತೆ. ಸೊ ನೀಟಾಗಿ ಜಾಕೆಟು ಎಲ್ಲದನ್ನು ತೊಗೊಂಬಂದಿದ್ದೇವೆ, ಛತ್ರಿ ತೊಗೊಂಬಂದಿದ್ದೇವೆ. ಸೊ ಆಸ್ ಎ ಸೇಫರ್ ಸೈಡ್ ಅಂತ. ಆ್ಯಂಡ್ ಬನ್ನಿ ಮುಂದೆ ಹೋಗ್ತಾ ಪ್ಲೇಸಸ್ ಬಗ್ಗೆ ಏನು ಇರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಆ್ಯಂಡ್ ಇವತ್ತು ಸಗದಾಗಿ ತಿಂಡಿ ತಿಂದು ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡಿ ಆರಾಮ್ಸೆ ಹೋಗ್ತಾಯಿದ್ವಿ. ಬಿಕಾಸ್ ಈಗ 12 ಆಗಿರೋದ್ರಿಂದ ಸಖತ್ ಟೈಮ್ ಸಿಕ್ತು. ಮಾರ್ನಿಂಗು ಹಡಿಬಡಿಲಿ ಬರಲಿಲ್ಲ, ಆರಾಮಾಗಿ ಸಮಾಧಾನವಾಗಿ ಬಂದ್ವಿ. ಈವನ್ ಬಸ್ ಸ್ಟ್ಯಾಂಡಿಗೂ ಇವತ್ತು ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಆರಾಮಾಗಿ ಹೋಗ್ತಾಯಿದ್ದೀವಿ. ಆ್ಯಂಡ್ ಮಧ್ಯಾಹ್ನ ಅಲ್ಲೇ ಎಲ್ಲಾದರೂ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ. ವೆಲ್ಕಮ್ ಟು ಕಾರ್ಲ್ಸ್ಬರ್ಗ್. ಸೊ ಹೀಗೆ ಕಾಣಿಸ್ತಾ ಇದೆ ಸಿಟಿ. ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ 1 ಅವರ್ ಆದಮೇಲೆ. ಸೊ ವೆದರ್ ಅಂತೂ ಈಗ ಚೂರು ಸನಿ ಆಗಿದೆ. ಮೋಸ್ಟ್ಲಿ ಮಳೆ ಅಂತೂ ಬರುತ್ತೆ, ಯಾಕಂದರೆ ಮಳೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ಏನು ಗೊತ್ತಾ, ಒಂದು ನನಗೆ ಶಾಕಿಂಗ್ ಅನ್ನಿಸ್ತಾ ಇರೋದು, ಎಲ್ಲರೂ ಇಂಗ್ಲೀಷಲ್ಲಿ ಬರೆದಿದೆ. ಫಾರ್ ದ ಸರ್ಪ್ರೈಸ್ ಇಂಗ್ಲೀಷಲ್ಲಿ ಏನೂ ಬರೆದಿಲ್ಲ. ಲೈಕ್ ಇಲ್ಲಿ ಬಾರ್ಬರ್ ಶಾಪ್ ಅಂತ ಕರೆಕ್ಟಾಗಿ ಇಂಗ್ಲೀಷಲ್ಲಿ ಬರ್ತಿದ್ದಾರೆ. ಐ ಡೋಂಟ್ ನೋ ಈ ಸಿಟಿ ಯಾಕೆ ಈ ಥರ ಡಿಫ್ರೆಂಟಾಗಿ ಅನ್ನಿಸ್ತಿದೆ ಅಂತ. ನೋಡೋಣ. ಆ್ಯಂಡ್ ಹೀಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಕಾಫಿ ಶಾಪಲ್ಲಿ ಫಸ್ಟು ಕಾಫಿ ತೊಗೊಳ್ಳೋಣ ಅಂತ ಕಾಫಿ ತೊಗೊಂಡು ಆಮೇಲೆ ಇಲ್ಲಿನ ಪ್ಲೇಸ್ ಬಗ್ಗೆ ಅಂತೂ ನಮಗೇನೂ ಗೊತ್ತಿಲ್ಲ. ಸುಮ್ಮನೆ ಬ್ಲೈಂಡಾಗಿ ಎದ್ದು ಹಾಗೆ ಬಂದುಬಿಟ್ಟಿದ್ದೀವಿ. ಆ್ಯಂಡ್ ನೋಡೋಣ ಮುಂದೆ ಹಾಗೆ ಗೂಗಲಲ್ಲಿ ನೋಡಿ ನಿಯರ್ ಬೈ ಏನೇನು ಪ್ಲೇಸಸ್ ಇದೆ ಅದನ್ನೆಲ್ಲನೂ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಫಸ್ಟ್ ಕಾಫಿ, ನಂತರ ಆಮೇಲೆ ಎಲ್ಲನೂ. ಸ್ಟ್ರಾಬೆರಿ, ಬ್ಲೂಬೆರಿ ಮತ್ತು ಸಿಕ್ಕಾಪಟ್ಟೆ ಬೆರೀಸ್ಗಳಿದೆ ಇಲ್ಲಿ. ಆ್ಯಂಡ್ ಕಾಫಿ ಶಾಪಲ್ಲಿ ಸಿಕ್ಕಿಲ್ಲ, ಸೊ ಕ್ಲೋಸ್ ಆಗಿದೆ. ಅಂದರೆ ಇಲ್ಲಿ ಯಾವುದೂ ಇಲ್ಲ ನಿಯರ್ ಬೈ. ಅದಕ್ಕೆ ಅಟ್ಲೀಸ್ಟ್ ಮ್ಯೂಸಿಯಮ್ಗಾದರೂ ಹೋಗೋಣ ಅಂತ ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಒಂದು ದಿವಸ ಸಿಕ್ಕರೆ ಅಲ್ಲೇ ಎಲ್ಲಾದರೂ ಕಾಫಿ ಏನಾದರೂ ಕುಡಿಯೋಣ ಅಂತ. ಸಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಫುಲ್ ಎಲ್ಲ ಕಡೆ ಫ್ಲವರ್ಸ್ ಕಾಣಿಸ್ತಾ ಇದೆ, ಕ್ಯೂಟ್ ಮನೆಗಳಿದೆ, ತುಂಬ ಚೆನ್ನಾಗಿದೆ. ಇಲ್ಲೊಂದು ಕಾಫಿ ಶಾಪ್ ಇದೆ, ಡೋಂಟ್ ನೋ ಅದು ಓಪನ್ ಆಗಿದೆಯಲ್ಲ ಅಂತ. ಇದು ಕ್ಲೋಸ್ಡ್ ಆಗಿದೆ. ಹೌದು, ಕ್ಲೋಸ್ಡ್ ಆಗಿದೆ. ಹಾಗೆ ಮುಂದಕ್ಕೆ ನಡ್ಕೊಂಡು ಬರ್ತಾ ಇಲ್ಲೊಂದು ಸಕ್ಕತ್ತಾಗಿರೋ ಲೇಕ್ ನೋಡಿದ್ವಿ. ಹತ್ತಿರ ಹೋಗ್ತಾ ಈಗ ಚಳಿ ಆಗೋಕ್ಕೆ ಶುರುವಾಗಿದೆ. ಲೇಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವೆಯ್ಟ್ ಆಯಿತು.
ನಾವೊಂದು ಮ್ಯೂಸಿಯಂಗೆ ಎಂಟರ್ ಆಗ್ತಾ ಇದ್ದೀವಿ. ಹೀಗೆ ಕಾಣಿಸ್ತಾ ಇದೆ. ಮಿಲಿಟರಿ ಏರಿಯಾ ಇದೆ. ನಂಗೆ ಗೊತ್ತಿಲ್ಲ ಶೂಟ್ ಮಾಡ್ಬೋದೋ ಇಲ್ಲ ಅಂತ. ನನಗೆ ಟೆನ್ಷನ್ ಆಗ್ತಾ ಉಂಟು, ಬಟ್ ನೋಡೋಣ. ಬಟ್ ತುಂಬ ಚೆನ್ನಾಗಿದೆ. ಒಳ್ಳೆ ಗುಹೆ ಮಧ್ಯದಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಸೊ ಈ ನಮ್ಮ ಕಾಲದಲ್ಲೆಲ್ಲ ರಾಜರು ಒಂದು ಕೋಟೆ ಇರುತ್ತಲ್ವ, ಸೊ ಆ ಥರ ಕೋಟೆನ ದಾಟಿ ಆ ಕಡೆ ಬಂದ್ವಿ ಅನ್ನೋ ಥರ ಅನ್ನಿಸ್ತಾ ಇದೆ ಇಲ್ಲಿ. ಮೆನಿ ಬ್ಯೂಟಿಫುಲ್ ಫ್ಲವರ್ಸ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಇಲ್ಲಿ ಎಲ್ಲ ಕಡೆ ಫ್ಲವರ್ಸ್. ಫೈನಲಿ ಕೆಫೆ ಸಿಕ್ತು. ಕೆಫೆ ಒಳಗೆ ಇವಾಗ ಹೋಗ್ತಾ ಇದ್ದೀವಿ. ಸುತ್ತಾಡಿ ಕೊನೆಗೆ ಒಂದು ಕೆಫೆ ಸಿಕ್ಕಿದೆ. ಸಕ್ಕತ್ತಾಗಿರೋ ಬಿಸಿ ಬಿಸಿ ಕಾಫಿ ಕುಡಿಯೋಣ ಫಸ್ಟು. ಹಿಂಗೆ ಇದೆ ಕೆಫೆ, ಛೋಟೂ ಸ ಕೆಫೆ ಇದೆ ಇಲ್ಲೊಂದು. हाँ छोटा सा ही कुछ खाना होगा तो देख ಹೊರಗೂ ಕೂತ್ಕೋಬಹುದು. ಮ್ಯೂಸಿಯಂ ಕಾಣಿಸ್ತದೆ. ಓಲ್ಡ್ ಥಿಂಗ್ಸ್ ಥರ ಪೀಸ್ ಆಗಿದೆ. ಸೊ ನಾವು ಕಾಫಿ ಎಲ್ಲ ಕುಡಿದು ಹಾಗೆ ನೋಡ್ಕೊಂಡು ಬರ್ತಾ ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ನೋಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹೊರಗಿಂದ. ಆ್ಯಂಡ್ ಇಲ್ಲಿ ಒಂದು ಹಳೆ ಕಾಲದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರಲ್ಲ, ಅದೆಲ್ಲ ಇದೆ. ತೋರಿಸ್ತೀನಿ, ವೆಯ್ಟ್ ಮಾಡಿ. ಇಲ್ಲಿದೆ ನೋಡಿ, ಅವ್ರು ಸ್ವೀಡನ್ನಲ್ಲಿ ಅವರು ಬಳಸ್ತಾ ಇದ್ದಿದ್ದು ಅನ್ಸುತ್ತೆ. ಎಷ್ಟು ದೊಡ್ಡ ದೊಡ್ಡ ವೀಲ್ ಇದೆ ಇಲ್ಲಿ. ಐ ಗೆಸ್ ಇದೆಲ್ಲ ಕಬ್ಬಿಣದ್ದು. ಹೌದು, ಅಲ್ಲ ಇದು ಮರದ್ದು. ತುಂಬ ದಪ್ಪ ಇದೆ, ತುಂಬ ಸ್ಟ್ರಾಂಗ್ ಇದೆ ಇದು. ಸೊ ಹೀಗಿದೆ. ಆ್ಯಂಡ್ ಈ ಬಿಲ್ಡಿಂಗಿಗೆ ಬಂದಿದ್ದೀವಿ ಇವಾಗ. ತುಂಬ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಸೊ ಒಳಗೆ ಹಾಗೆ ತೋರಿಸ್ತೀನಿ ಏನೇನಿದೆ ಅಂತ ನೋಡ್ಕೊತ ಹೋಗಿ. ಇದು ಮ್ಯೂಸಿಯಮಿನ ಎಂಟ್ರೆನ್ಸ್ ಇದೆ. ಹೀಗೆ ಇದೆ. ಅಲ್ಲೊಂದು ಮೇಲೊಂದು ಗಡಿಯಾರ ಇದೆ. ಸೊ ಹೀಗೆ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಗೋ ಇನ್ಸೈಡ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫುಲ್ಲಿ ಕ್ಲೋಸ್ಡ್ ಇದೆ. ಅಲ್ಲೆಲ್ಲ ಲೈಟ್ಸ್ ಇರೋದ್ರಿಂದ ಮಿಣ್ಕ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಮೋಸ್ಟ್ಲಿ ಇಲ್ಲಿ ಟಿಕೆಟ್ ಇರಬಹುದು, ಗೊತ್ತಿಲ್ಲ. ಬಟ್ ನೋಡೋಣ, ಸುಮ್ಮನೆ ಹಾಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಜನನೂ ಬಂದಿದ್ದಾರೆ, ಕಾಣಿಸ್ತಾ ಇದ್ದಾರೆ ಜನಗಳು. ಬಟ್ ನನಗೆ ಈ ಎಂಟ್ರೆನ್ಸ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಇಲ್ಲೇನೋ ಸವೆನೆಲ್ಲ ತೊಗೋಬೋದು. ತುಂಬ ಕ್ಯೂಟಾಗಿದೆ ಶಾಪು. ಆ್ಯಂಡ್ ಇಲ್ಲೆಲ್ಲ ನಾವು ಹೊರಗೆ ನೋಡಿದ್ವಲ್ಲ, ಅದೇ ಥರದ್ದು ಇಲ್ಲಿದೆ ನೋಡಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಕಪ್ಗಳೆಲ್ಲ ಇದೆ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು. ತುಂಬ ಇದೆ. ಆ್ಯಂಡ್ ತುಂಬ ಕಾಸ್ಟ್ಲಿ ಇಲ್ಲ. ಒಂದು 400 ರುಪೀಸ್ ಆ ಥರ ಇದೆ. ಇದು ನೋಡಿ, ಏನೋ ಗೋಲ್ಡ್ ಥರ ಇದೆ. ಒಬ್ವಿಯಸ್ಲಿ ಇದು ಗೋಲ್ಡ್ ಆಗಿರಲ್ಲ, ಐ ಆಮ್ ಶ್ಯೂರ್. ನೋಡ್ಕೊಂಡು ಏನಾದರೂ ಬೇಡ. ಸೊ ಇಲ್ಲಿ ರಿಂಗ್ಸ್ ಇದೆ, ಚೆನ್ನಾಗಿದೆ, ಪ್ರಿಟಿ ಇದೆ. 480 ಇದೆ ರಿಂಗ್ ಇದು. ಆ್ಯಂಡ್ ಇದೇನೋ ಫಾರ್ ಇಟ್ ವಿಲ್ ಕ್ರಿಯೇಟ್ ಎ ಗುಡ್ ಫಾರ್ಚ್ಯೂನ್ ಅನ್ನೋ ಥರ ಏನೋ ಬರೆದಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಪ್ಯಾಟ್ರನ್ ಚೆನ್ನಾಗಿದೆ ಇದು. ಸೊ ಬೈ ಮಾಡ್ತಿದ್ದೀವಿ. ಆ್ಯಂಡ್ ಇಲ್ಲಿ ಬ್ರೇಸ್ಲೆಟ್ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. हाँ नहीं बट खुद लगता नहीं तो लगेगा बिकॉज यू आर नॉट पेइंग ना सो इट विल नॉट हेल्प यू. ಆ್ಯಂಡ್ ಇಲ್ಲಿ ಇಯರಿಂಗ್ ಎಲ್ಲ ತುಂಬ ಪ್ರಿಟಿ ಕಾಣಿಸ್ತಾ ಇದೆ ನೋಡಿ. ಬಟ್ ತುಂಬ ಕಾಸ್ಟ್ಲಿ ಇದೆ ಇದು. ಸಿಲ್ವರ್ ಅದೆಲ್ಲ, ಸೊ ಅದಕ್ಕೆ. ಸೊ ವೆಲ್ಕಮ್ ಟು ಇಲ್ಲಿನ ಎಕ್ಸಿಬಿಷನ್ಗೆ. ಆ್ಯಂಡ್ ಫೈನಲಿ ಟಿಕೆಟ್ ತೊಗೊಂಡು ಹಾಗೆ ನೋಡ್ಕೊಂಡು ಬರ್ತಾಯಿದ್ದೀವಿ. ನಿಜವಾಗ್ಲೂ ಯಾರೋ ಒಬ್ಬರು ನಿಂತಿದ್ದಾರೆ ಅನ್ನೋ ಥರ ಫೀಲಿಂಗ್ ಬರ್ತಾ ಇದೆ.
ಆ್ಯಂಡ್ ಇದು ಕಂಪ್ಲೀಟ್ ಅವರ ಮಿಲಿಟರಿ ಸಿಸ್ಟಮ್ದು ಎಲ್ಲ ಸ್ಟ್ಯಾಚ್ಯೂಸ್ಗಳಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ನನ್ನ ನರ್ಸ್ ಅವರ ಹೇಗೆ ಇದ್ದರು ಆಗಿನ ಕಾಲದಲ್ಲಿ ಆ್ಯಂಡ್ ಯಾವ್ಯಾವ ಥಿಂಗ್ಸ್ನ ಬಳಸ್ತಾ ಇದ್ದರು ಅವಾಗ, ಅದು ಎಲ್ಲನೂ ಇಟ್ಟಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಒಬ್ಬರು ಕೂತಿದ್ದಾರೆ. ಚೆಂದ, ನನಗೆ ಹೆದರಿಕೆ ಬರ್ತಿದೆ, ಇಲ್ಲಿ ಯಾರೋ ಪಕ್ಕದಲ್ಲಿ ನಿಂತಿದ್ದಾರೆ ಅನ್ನೋ ಥರ ಫೀಲಿಂಗ್ ನನಗೆ. ಅವರ ಮೆಡಲ್ಗಳು ನೋಡಿ. ಆ್ಯಂಡ್ ಇದು 1831 1928ವರೆಗೂ. ಸೊ ತುಂಬ ರಿಯಲಿಸ್ಟಿಕ್ ಆಗಿದೆ. ಆ್ಯಂಡ್ ಅವರ ಮೆಡಲ್ಗಳ ಕ್ಲೋಸಪ್ ಯಾರೋ ನಂಗೆ ಹೊಡೆಯೋಕ್ಕೆ ನಿಂತಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇದೆ. ಇವ್ರು ನೋಡಿ, ಇವ್ರು ಯಾರೋ ಒಬ್ಬರು ಸ್ಮೈಲ್ ಮಾಡ್ತಾ ಇದ್ದಾರೆ. ಹಾಯ್. ಓಕೆ ನೋಡಿ, ಯುದ್ಧ ಭೂಮಿಗೆ ಬಂದ್ಬಿಟ್ವಿ ಇವಾಗ. ಇಲ್ಲಿ ನೋಡಿ, ಆದರೂ ನಮ್ಮ ಸೈನಿಕರುಗಳು ನಮಗೋಸ್ಕರ ಎಷ್ಟು ಹೋರಾಡ್ತಾರೆ ಅಂತ ಅನಿಸುತ್ತೆ. ನಾವೆಲ್ಲ ಏನು ಕಷ್ಟಪಡ್ತಾನೇ ಇಲ್ಲ ಅವ್ರುಗಳ ಮುಂದೆ. ಆ ಚಳಿ, ಮಳೆ, ಗಾಳಿ ಎಲ್ಲದರಲ್ಲೂ ಎಷ್ಟು ಚೆನ್ನಾಗಿ ನಮಗೋಸ್ಕರ ಹೋರಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಕ್ಯಾಪ್ಟನ್ ಅನ್ಸುತ್ತೆ ಇವರು. ನೋಡಿ, ಈ ಥರ ಸ್ನೋವಲ್ಲೂ ಕೂಡ ಹೇಗೆ ಕಾಣಿಸ್ತಿಲ್ದಂಗೆ ಹೇಗೆ ಕೂತಿದ್ದಾರೆ. ನಮಗೋಸ್ಕರ ನಮ್ಮ ದೇಶದ ಬಾರ್ಡರ್ಗಳಲ್ಲಿ ಹೋರಾಡ್ತಿರೋ ಎಲ್ಲ ಆರ್ಮಿಗೆ ಒಂದು ಸೆಲ್ಯೂಟ್ ಅಂತೂ ಕೊಡಲೇಬೇಕು. ಬಿಕಾಸ್ ಅಷ್ಟು ಚಳಿಲಿ, ಅಷ್ಟು ಮಳೆಯಲ್ಲಿ, ಅಷ್ಟು ಬೇಸಿಗೆಯಲ್ಲೂ ಕೂಡ ಒಂದು ಸಲನೂ ಎದೆಗುಂದಿದೆ. ಅಷ್ಟು ಧೈರ್ಯವಾಗಿ ಅಲ್ಲಿ ನಿಂತ್ಕೊಂಡು ಹೋರಾಡ್ತಾರೆ. ಐ ಥಿಂಕ್ ಅದು ಎಲ್ರಿಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಕೈಂಡ್ ಆಫ್ ಧೈರ್ಯ, ಆ ಸಾಹಸ ಅವರಿಗಷ್ಟೇ ಸಾಧ್ಯ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಅವರು ಫ್ರೆಶ್ ಫಿಶ್ನ ತೊಗೊಂಬಂದು ಇಲ್ಲಿ ಕುಕ್ ಮಾಡಿಕೊಂಡು ತಿಂತಾ ಇದ್ದಾರೆ. ನೋಡಿ, ಇಲ್ಲಿ ಮೀನು, ಬ್ರೆಡ್ಡು, ಎಗ್ ಅದೆಲ್ಲನೂ ಇದೆ. ಸೊ ತಿನ್ನಿ ಚೆನ್ನಾಗಿ ತಿನ್ನಿ. ಆ್ಯಂಡ್ ಇಲ್ಲಿ ನೋಡಿ, ದೊಡ್ಡ ಬೋಟ್. ಎಷ್ಟು ಹ್ಯಾಂಡ್ಸಮ್ಮಾಗಿ ಕಾಣಿಸ್ತಿದ್ದಾರೆ ಇಬ್ಬರು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ. ಔಟ್ಫಿಟ್ ಅಂತೂ ತುಂಬ ಚೆಂದ ಇದೆ. ಸ್ಮೈಲ್ ನೋಡಿ, ಸ್ಮೈಲ್ ಅವ್ರದ್ದು. ಸೊ ಇಲ್ಲಿ ಮೀನು ಹಿಡಿತಿದ್ದಾರೆ ಇಬ್ಬರೂ. ದೊಡ್ಡ ಬೋಟ್ ಇದೆ. ಅಲ್ಲಿನ ಹಳೆ ಕಾಲದ್ದು ಡೆಂಟಲ್ ಇಕ್ವಿಪ್ಮೆಂಟ್ಸ್ಗಳು ನೋಡಿ. ಅಲ್ಲಿ ನೋಡಿ, ನಾವು ಈಗ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಸ್ಟೀಲ್ದಿದೆ ಅವಾಗ. ಸೊ ಇಲ್ಲಿ ನೋಡಿ, ಸೈಕಲ್. ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರದ್ದೊಂದು ಚಿಕ್ಕ ಸೈಕಲ್ನ ಇಟ್ಕೊಂಡು 1 hour ರೆಂಟಿಗೆ ತೊಗೊಂಡು ಹೋಗ್ತಿದ್ವಲ್ಲ, ಆ ನೆನಪಾಗ್ತಿದೆ ನನಗೆ. ಸೊ ಇಲ್ಲೊಂದು ಚಿಕ್ಕ ಸೈಕಲ್ಲು, ಇಲ್ಲೊಂದು ಸೈಕಲ್ ಇದೆ ನೋಡಿ. ಅಲ್ಲೆರಡು ಬೇಬೀಸ್ಗಳು ಕೂತ್ಕೊಂಡು ಹೋಗ್ತಾ ಇದ್ದಾವೆ. ಕ್ಯೂಟಾಗಿದೆ ಇದು. ಐ ಥಿಂಕ್ ಇದ್ರಿಗೂ ಟಾಪಿಕ್ ರಿಲೇಟೆಡ್ ಇರೋರ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಎಷ್ಟಿದೆ ಅಂತ ಕೌಂಟ್ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಏರೋಪ್ಲೇನ್ಸ್ಗಳಿಟ್ಟಿದ್ದಾರೆ ಇಲ್ಲಿ. ದೊಡ್ಡದು, ಚಿಕ್ಕದು, ಯಾವುದು ಬೇಕು ಅಂಥದ್ದಿದೆ ಕಂಪ್ಲೀಟಾಗಿ. ಇಲ್ಲಿ ಒಬ್ಬರು ಮೀಸೆ ಅಂಕಲ್ ಕೂತಿದ್ದಾರೆ. ಇಲ್ಲಿನ ಸೆಕ್ಷನ್ ನೋಡಿ, ಎಷ್ಟು ಕ್ಯೂಟಾಗಿದೆ ಅಂದರೆ, ಮಕ್ಕಳುಗಳು ಆಟಾಡೋದಕ್ಕೆ ಚಿಕ್ಕ ಚೇರು ಅಲ್ಲಿ ಎಲ್ಲನೂ ಇಟ್ಟಿದ್ದಾರೆ. ಅಲ್ಲೊಂದು ವಾಷಿಂಗ್ ಮಿಷಿನ್ ಇದೆ, ಫ್ರಿಜ್ ಇದೆ, ಆ್ಯಂಡ್ ಅಲ್ಲಿ ಗ್ಯಾಸ್ ಸ್ಟವ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ, ಬಟ್ಟೆಗಳು ಮೋಸ್ಟ್ಲಿ ಆಗಿನ ಕಾಲದ್ದೇ ಅನಿಸುತ್ತೆ. ಹಾಯ್. ಇಲ್ಲಿ ರೆಡಿ ಆಗಿಬಿಟ್ಟು ಮೋಸ್ಟ್ಲಿ ಫೋಟೋ ತಕ್ಕೋಬೋದು ಮಕ್ಕಳುಗಳೆಲ್ಲ. ಸೊ ಮ್ಯೂಸಿಯಮ್ ಎಲ್ಲ ನೋಡಿ ಹಾಗೆ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮೇಲ್ಗಡೆ ಚರ್ಚ್ ಇದೆ, ಫುಲ್ ಕತ್ಲು ಕಾಣಿಸ್ತು. ಸೊ ಇಲ್ಲಿ ನೋಡ್ಬೋದು ನೀವು, ಲೆದರ್ ರಿಲೇಟೆಡ್ ಎಲ್ಲನೂ ಇಟ್ಟಿದ್ದಾರೆ. ಒಂದು ಇಲ್ಲಿ ಇಟ್ಟಿದ್ದಾರೆ ಎಲ್ಲ ಪ್ರಾಣಿಗಳದ್ದು ಪಾಪ. ಬಟ್ ಈಗಿನ ಕಾಲದಲ್ಲಿ ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ. ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು. ಸೊ ಅವುಗಳ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ.
ಇದೆಲ್ಲ ಸುತ್ತಾಡಿ ಬಸ್ಸಿನ ಟೈಮ್ ಇದೆ, ಬಸ್ಸಿಗೆ ಆಲ್ಮೋಸ್ಟ್ ಇನ್ನು 1 ಅವರ್ ಟೈಮ್ ಇದೆ. ಸಖತ್ ಹೊಟ್ಟೆ ಹಸ್ದಿತ್ತು. ಸೊ ಅಲ್ಲೊಂದು ಶಾಪಲ್ಲಿ ಪಿಜ್ಜಾ ಎಲ್ಲ ಸಖತ್ತಾಗಿ ತಿಂದು ಹಾಗೆ ಇನ್ನೊಂದು ರೌಂಡ್ ಇವಾಗ ಹೋಗ್ತಾ ಇದೀವಿ, ಯಾಕಂದರೆ ಎನರ್ಜಿ ಬಂತಲ್ವಾ ತಿಂದಿದ್ದು. ಸೊ ಅದಕ್ಕೆ ಇನ್ನೊಂದು ರೌಂಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೊಂದು ಕ್ಯೂತಾ ಇರ್ಬೋದು, ಅಲ್ಲೊಂದು ಈವೆಂಟ್ ನಡೀತಾ ಇದೆ, ಫುಲ್ ಜೋರಾಗಿ ಕೇಳಿಸ್ತಾ ಇದೆ. ಸೊ ಇಲ್ಲೆಲ್ಲ ಅವರ ಪ್ರೈವೇಟ್ ಬೋಟ್ಸ್ಗಳು ಅದೆಲ್ಲ ಇದೆ. ಆ್ಯಂಡ್ ಸುಮಾರು ಜನ ನೀವಲ್ಲಿ ನೋಡ್ತಿರೋದ ಕ್ಯಾರವ್ಯಾನಲ್ಲಿ ಬಂದಿದ್ದಾರೆ. ಸೊ ಕ್ಯಾರವ್ಯಾನಲ್ಲಿ ಬಂದು ಇಲ್ಲಿ ಸ್ಟೇ ಆಗಿ ಆರಾಮ್ಸೆ ಇದ್ದಾರೆ. ಸೊ ಪ್ಲೇಸ್ ತುಂಬ ಚೆನ್ನಾಗಿದೆ. ಯಾವಾಗಲಾದರೂ ಡೇಯಲ್ಲಿ ಚಿಲ್ ಮಾಡಬೇಕು ಅಂತ ಅಂದರೆ ಆರಾಮ್ಸೆ ಬರ್ಬೋದು. ಇಲ್ಲಿ ನೋಡಿ ಈವೆಂಟ್ ಕೇಳಿಸ್ತಾ ಇದೆ ಇಲ್ಲಿ. ಸೊ ಸಿಟಿ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಪಾರ್ಕ್ ಇದೆ, ಮಕ್ಕಳೆಲ್ಲ ಸಖತ್ತಾಗಿ ಆಟ ಆಡ್ಬೋದು. ದಟ್ಟು ಆರಾಮ್ಸೆ ಫ್ರೀಯಾಗಿ, ಏನು ಪೇಯ್ಡ್ ಇರಲ್ಲ ಇಲ್ಲಿ. ಸೊ ಮಕ್ಕಳಿಗಂತೂ ಬೋರ್ ಆಗಲ್ಲ, ಬಂದರೆ ಆರಾಮಾಗಿ ಎಲ್ಲ ಕಡೆ ಆಟ ಆಡಿಕೊಂಡು ಚೆನ್ನಾಗಿರ್ಬೋದು ಇಲ್ಲಿ. ಆ್ಯಂಡ್ ಈಗ ಇದಕ್ಕೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ ಇಲ್ಲಿ ಮುಂದೆ. ಸುತ್ತಲ್ಲ ಆರಾಮಾಗಿ ಬರ್ತಾರೆ, ಈ ಥರ ಯಾವ್ದಾದ್ರು ಪ್ಲೇಸಲ್ಲಿ ಇರ್ತಾರೆ. ಅವರೇ ಅಲ್ಲಿ ಅಡುಗೆ ಮಾಡ್ಕೊತಿದ್ರಲ್ಲ ಹಂಗೆ ಅಡುಗೆ ಮಾಡ್ಕೊತಾರೆ. ಅಥವಾ ಈ ಥರ ಇಲ್ಲಿ ಮಕ್ಕಳುಗಳನ್ನೆಲ್ಲ ಕರ್ಕೊಂಬಂದು ಅವ್ರು ಫಿಶಿಂಗ್ ಮಾಡ್ತಾಯಿದ್ದಾರೆ. ಸೊ ಆ ಥರ ಒಂದು ಏನಂತಾರೆ ವ್ಯಾಲಿಡಿ ಟೈಮ್ ಅಂತ ಹೇಳ್ತಾರಲ್ವ, ಸೊ ಆ ಥರ ಸ್ಪೆಂಡ್ ಮಾಡ್ತಾರೆ. ನಮ್ಮ ಥರ ವೆಕೇಷನ್ಸ್ಗಳಿರಲ್ಲ ಇಲ್ಲಿ ಈ ಥರ ವೆಕೇಷನ್ಸ್ ಮಾಡ್ತಾರೆ. ಐ ಥಿಂಕ್ ಇದು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ. ಯಾಕಂದರೆ ಯಾವಾಗಲೂ ಓಡ್ತಾನೇ ಇರ್ತೀವಿ ಕೆಲಸದಲ್ಲೂ. ಆ್ಯಂಡ್ ಟ್ರಿಪ್ಪಿಗೆ ಬಂದಾಗಲೂ ಹಾಗೆ ಓಡೋದಕ್ಕಿಂತ ಹೀಗೆ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಆಗಿ ಕಂಪ್ಲೀಟ್ ಯಾವುದನ್ನು ಮಾಡ್ದಲ್ಲೇ ರಿಲ್ಯಾಕ್ಸ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಅಂತ ನನಗೆ ಅನಿಸುತ್ತೆ. ಸೊ ಇದೊಂದು ಇಲ್ಲಿನ ಜನಗಳಿಂದ ನಾವು ಕಲ್ತ್ಕೋಬೇಕಾಗಿರೋದು. ಆ್ಯಂಡ್ ಅಲ್ಲಿನ ವಾಟರು, ಮೇಲ್ಗಡೆ ಸಿ, ಇಲ್ಲಿ ವಾಟರ್ ಎಲ್ಲ ಒಂದೇ ಕಲರ್ ಕಾಣಿಸ್ತಾ ಇದೆ. ಹಾಗೆ ನಡ್ಕೊಂಡು ಬರ್ತಾ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಈಗ ಬಸ್ ಇದೆ ಇನ್ನೊಂದು 10-15 ಮಿನಿಟ್ಸಲ್ಲಿ. ಸೊ ಮತ್ತೆ 1 ಅವರ್ ಬೇಕು ನಮ್ಮ ಪ್ಲೇಸಿಗೆ ರೀಚ್ ಆಗೋದಕ್ಕೆ. ಆ್ಯಂಡ್ ಈಗ ಟೈಮ್ 7:45 ಆಗಿದೆ ಆಲ್ಮೋಸ್ಟ್. ಬಟ್ ನಿಮಗೆಲ್ಲೂ ಅನಿಸಲ್ಲ ಹಾಗೆ, ಕೂಲ್ ಆಗಿದೆ. ಇಲ್ಲಿಂದ ಬಸ್ಸಿಗೆ 10-15 ಮಿನಿಟ್ಸ್ ಇದೆ. ಇಲ್ಲೇ ಎದುರುಗಡೆ ವಾಟರ್ ಕಾಣಿಸ್ತಾ ಇದೆ, ಅದನ್ನೇ ನೋಡ್ತಾ ಇದ್ದೀವಿ. ಇನ್ನು ಟೈಮ್ ಇದೆಯಲ್ಲ ಬಸ್ ಬರೋದಕ್ಕೆ, ಯಾಕೆ ಟೈಮ್ ವೇಸ್ಟ್ ಮಾಡೋಣ. ಸುತ್ತದೆ ಮಕ್ಕಳೆಲ್ಲ ಫುಲ್ ಆಟಾಡ್ತದೆ, ಬಾಲಲ್ಲಿ ಬಂದು ಬೀಳ್ತಾರೆ ಹಾಗೆ. ಈಗಿನ ವೆದರ್ಗೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ ನೀರು. ವಾಪಸ್ ಮನೆಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಶುರು ಆಗಿತ್ತು, ಹಾಗಾಗಿ ನಾನು ಮೊಬೈಲ್ ಹೊರಗೆ ತೆಗಿಲಿಲ್ಲ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಡೇ ತುಂಬ ಚೆನ್ನಾಗಿ ಹೋಯಿತು. ನಾವು ಇಷ್ಟು ದಿನ ಹೋಗಿರೋ ಪ್ಲೇಸಸಲ್ಲಿ ಐ ಥಿಂಕ್ ಕಲ್ಸ್ಬರ್ಗ್ ತುಂಬ ದೊಡ್ಡದಾಗಿತ್ತು ಅಂತ ನನಗನ್ಸಿದ್ದು. ಹೋಗಿರೋದ್ರಲ್ಲಿ ನಾವು ತುಂಬ ದೊಡ್ಡ ಅಂತ ಅನಿಸಿದ್ದು ಪ್ಲೇಸ್ ಅದು ತುಂಬ ಚೆನ್ನಾಗಿತ್ತು. ಇಲ್ಲಿನ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಮಕ್ಕಳಿಗಂತೂ ಬೋರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಡೆ ಆ ಥರ ಆಟ ಆಡೋಕ್ಕೆ ಪಾರ್ಕ್ಗಳು, ತುಂಬ ಜೋಕಾಲಿ, ಅದು ಇದು ತುಂಬ ಆ್ಯಕ್ಟಿವಿಟೀಸ್ಗಳು, ದಟ್ಟು ಫ್ರೀ ಆಫ್ ಕಾಸ್ಟ್ ಸುಮ್ಮನೆ ಮಾಡಿರ್ತಾರೆ. ಪ್ರತಿಯೊಂದು 500 ಮೀಟರ್ಸ್ಗೂ ಐ ಥಿಂಕ್ ಆ ಥರ ಒಂದು ಇದ್ದೇ ಇರುತ್ತೆ. ಸೊ ದಟ್ ಮಕ್ಕಳಿಗೆ ಬೋರ್ ಆಗದಲ್ಲೇ ಇರಲಿ ಅಂತ ಅದನ್ನು ತುಂಬ ಎನ್ಕರೇಜ್ ಮಾಡ್ತಾರೆ ಇಲ್ಲಿನ ಜನಗಳು. ಸೊ ಅದೊಂದು ತುಂಬ ಚೆನ್ನಾಗಿತ್ತು. ಡೇ ವೆಲ್ ಸ್ಪೆಂಟ್ ಅಂತ ಅನ್ನಿಸ್ತು. ಈಗ ಆಲ್ಮೋಸ್ಟ್ 9-10 ಆಗೋಗಿದೆ ಮನೆಗೆ ಬಂದಿದ್ದು. ಸೊ ಡೇ ವೆಲ್ ಸ್ಪೆಂಟ್.
ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಐ ಆಮ್ ಅರ್ಪಿತಾ ತೇಲ್ಕರ್ ಸೈನಿಂಗ್ ಆಫ್ ಬಾಯ್.